ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ವೀರಬಾಲಕ ಅಭಿಮನ್ಯುವಿನ ಕಥೆಯನ್ನು ಕೇಳೋಣ. ಪಂಚಪಾಂಡವರಲ್ಲಿ ಮೂರನೇವನೇ ಅರ್ಜುನ ಮತ್ತು ಸುಭದ್ರೆಯರ ಮಗನೇ ಅಭಿಮನ್ಯು. ಇವನು ಕೃಷ್ಣನಿಗೆ ಸೋದರಳಿಯ. ಪಾಂಡವರಿಗೆ ಅತ್ಯಂತ ಪ್ರೀತಿಪಾತ್ರನಾದ ಅಭಿಮನ್ಯು ಅತ್ಯಂತ ಪರಾಕ್ರಮಿ, ಧೈರ್ಯಶಾಲಿ ಕೂಡ ಮತ್ತು ಸಾಹಸಿ ಕೂಡ ಆಗಿದ್ದ. ಅಭಿಮನ್ಯು ತನ್ನ 14ನೇ ವಯಸ್ಸಿನಲ್ಲಿದ್ದಾಗಲೇ ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧ ನಡೆಯಿತು. ಕೌರವ ಪಾಂಡವರ ಮಧ್ಯೆ ನಡೆದಂಥ ಮಹಾಘೋರ ಯುದ್ಧ ಇದು. ಅಭಿಮನ್ಯು ಸಹ ಪಾಂಡವರ ಜೊತೆಗಿದ್ದು ಯುದ್ಧ ಮಾಡ್ತಾ ಇದ್ದ. ಕೌರವ ಪಾಂಡವರ ಗುರುಗಳಾದ ದ್ರೋಣಾಚಾರ್ಯರು ಕೌರವರ ಜೊತೆಗಿದ್ದು ಯುದ್ಧ ಮಾಡ್ತಾ ಇದ್ದರು. ಒಂದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ರು. ಅದನ್ನು ಭೇದಿಸಿ ಒಳಗಡೆ ಹೋಗಿ ಯುದ್ಧ ಮಾಡಬೇಕಾಗಿತ್ತು. ಪಾಂಡವರಲ್ಲಿ ಅರ್ಜುನಿಗೆ ಮಾತ್ರ ಚಕ್ರವ್ಯೂಹವನ್ನು ಭೇದಿಸೋದು ತಿಳಿದಿತ್ತು. ಆದರೆ ಆತ ಬೇರೆ ಕಡೆಗಳಲ್ಲಿ ಯುದ್ಧ ಮಾಡ್ತಾ ಇದ್ದ. ಅಭಿಮನ್ಯುಗೆ ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಹೋಗೋದು ತಿಳಿದಿತ್ತು. ಆದರೂ ಅದರಿಂದ ಹೊರಗಡೆ ಹೇಗೆ ಬರೋದು ಅನ್ನೋದು ಮಾತ್ರ ಗೊತ್ತಿರಲಿಲ್ಲ. ದೊಡ್ಡಪ್ಪನಾದಂಥ ಧರ್ಮರಾಜನ ಅನುಮತಿಯನ್ನು ಪಡ್ಕೊಂಡೇನು ಮಾಡ್ತಾನೆ, ಅಭಿಮನ್ಯು ಯುದ್ಧ ಮಾಡೋದಕ್ಕೆ ಹೊರಟ. ಚಕ್ರವ್ಯೂಹವನ್ನು ಒಳಹೊಕ್ಕು ಕೌರವರ ಸೈನ್ಯವನ್ನು ನಾಶ ಮಾಡ್ದ. ಎದುರಿಗೆ ಸಿಕ್ಕಂಥ ಶತ್ರುಗಳನ್ನೆಲ್ಲ ಕೊಂದ. ಬಿರುಗಾಳಿಯಂತೆ ಬರ್ತಾ ಇರೋ ಈತನನ್ನು ತಡೆಯೋದು ಕೌರವರ ಸೈನ್ಯಕ್ಕೆ ಕಷ್ಟವಾಯಿತು. ದ್ರೋಣಾಚಾರ್ಯರು ಅಭಿಮನ್ಯುನ ಮೋಸದಿಂದ ಕೊಲ್ಲಲು ಸಂಚು ಮಾಡಿದ್ರು. ದ್ರೋಣರ ಆಣತಿಯಂತೆ ಕರ್ಣನು ಮೋಸದಿಂದ ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸ್ಬಿಟ್ಟ. ಆದರೆ ಅಭಿಮನ್ಯು ತನ್ನ ಭುಜಗಳನ್ನು ರಥದ ಚಕ್ರಗಳಿಗೆ ಸಿಕ್ಕಿಸ್ಕೊಂಡು ಯುದ್ಧ ಮಾಡ್ತಾ ಇದ್ದ. ಕೊನೆಯಲ್ಲಿ ದುಶ್ಯಾಸನನ ಮಗನೂ ಈತನನ್ನು ಮೋಸದಿಂದ ಕೊಂದ್ಬಿಟ್ಟ. ತುಂಬ ಅಯ್ಯೋ ಅನಿಸುತ್ತೆ ಅಲ್ಲ. ಧೈರ್ಯ, ಶೌರ್ಯ, ಸಾಹಸ, ಪರಾಕ್ರಮಗಳಿಗೆ ಹೆಸರಾದ ಅಭಿಮನ್ಯು ಬದುಕಿದ್ದು ಕೇವಲ 14 ವರ್ಷ ಮಾತ್ರ. ಆದರೆ ಇಷ್ಟು ಕಡಿಮೆ ವಯಸ್ಸಿನಲ್ಲೇ ಎಲ್ಲರೂ ಅನುಸರಿಸುವಂತೆ ಬಾಳಿದ ಅಭಿಮನ್ಯು ನಮಗೆಲ್ಲ ಆದರ್ಶವಾಗಬೇಕು. ಇಷ್ಟೊಂದು 1000 ವರ್ಷಗಳಾದ ಮೇಲೂ ಸಹ ನಾವು ಅವನನ್ನು ಜ್ಞಾಪಿಸ್ಕೊಳ್ತಾ ಇದ್ದೀವಿ ಅಂತಂದರೆ ಅವನ ಧೈರ್ಯ, ಸಾಹಸಾದಿಗಳು ಅದ್ವಿತೀಯವೇ ಸರಿ. ಅವನ ಜೀವನದ ರೀತಿ, ಶೈಲಿಗಳು ನಮ್ಮ ಬದುಕಿಗೆ ಪಾಠವಾಗಬೇಕು. ಅವನ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಇಷ್ಟ ಆಯಿತಾ ಮಕ್ಕಳೇ? ಧನ್ಯವಾದ.